ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಇಂಟ್ರೊಡಕ್ಷನ್ ಟು ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ ಮೇನ್ ಕಾಂಪೋನೆಂಟ್ಸ್ ಆಫ್ ದಿ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಅಂದರೆ ಕಾರ್ಡಿಯೋವ್ಯಾಸ್ಕುಲರ್ ಸಿಸ್ಟಮ್ ಒಳಗಡೆ ಮೇನ್ ಕಾಂಪೋನೆಂಟ್ಸ್ ಬರೋದು ಬ್ಲಡ್ ಬರುತ್ತೆ, ಹಾರ್ಟ್ ಬರುತ್ತೆ ಮತ್ತು ಬ್ಲಡ್ ವೆಸಲ್ಸ್ ಬರ್ತವೆ. ಓಕೆ, ಸೊ ಈ ವಿಡಿಯೋದಲ್ಲಿ ನಾವು ಬ್ಲಡ್ ಆ್ಯಂಡ್ ಇಟ್ಸ್ ಕಾಂಪೋನೆಂಟ್ಸ್, ಬ್ಲಡ್ ಅಂದರೆ ಏನು ಮತ್ತು ಬ್ಲಡ್ ಒಳಗಡೆ ಯಾವ್ಯಾವ ಕಾಂಪೋನೆಂಟ್ಸ್ ಇದ್ದಾವೆ ಅಂತ ನಾವು ಈ ವಿಡಿಯೋದಲ್ಲಿ ಶಾರ್ಟಾಗಿ ಡಿಸ್ಕಸ್ ಮಾಡೋಣ. ಫಸ್ಟ್, ದಿ ಬ್ಲಡ್ ಈಸ್ ದಿ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಓಕೆ, ಬ್ಲಡ್ ಏನಿದೆ ಇಟ್ ಈಸ್ ಅ ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ. ಅಂದರೆ ಕನೆಕ್ಟಿವ್ ಟಿಶ್ಯೂ ಅಲ್ಲಿ ಒಂದು ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಬರುತ್ತೆ. ಇಟ್ ಈಸ್ ಅ ಟೈಪ್ ಆಫ್ ಕನೆಕ್ಟಿವ್ ಟಿಶ್ಯೂ. ಏನು ಮಾಡುತ್ತೆ ಇದು? ನಮ್ಮ ಎಂಟೈರ್ ಬಾಡಿಗೆ ಕನೆಕ್ಟ್ ಮಾಡುತ್ತೆ. ನಮ್ಮ ಹೆಡ್ಡಿಂದ ನಮ್ಮ ಕಾಲು ತನಕ ಇದು ಏನು ಮಾಡುತ್ತೆ? ಕನೆಕ್ಟ್ ಮಾಡುತ್ತೆ. ಯಾಕಂದರೆ ನೀವು ಯಾವುದೇ ಪ್ಲೇಸಲ್ಲಿ ಒಂದು ಕಟ್ ಹಾಕಿ, ಓಕೆ, ಏನು ಮಾಡಿ ಸ್ಕಿನ್ ಮೇಲೆ ಕಟ್ ಮಾಡಿದಾಗ ಅಲ್ಲಿಂದ ಬ್ಲಡ್ ಬರುತ್ತೆ. ಅಂದರೆ ಅರ್ಥ ಏನು? ಇದು ಏನು ಮಾಡ್ತಾ ಇದೆ? ಕನೆಕ್ಟ್ ಮಾಡ್ತಾ ಇದೆ. ಓಕೆ, ನಮ್ಮ ಎಂಟೈರ್ ಬಾಡಿಗೆ ಕನೆಕ್ಟ್ ಮಾಡ್ತಾ ಇದೆ. ಅದಕ್ಕೋಸ್ಕರ ಇದು ಏನಿದೆ? ಒಂದು ಕನೆಕ್ಟಿವ್ ಟಿಶ್ಯೂ ಇದೆ. ಓಕೆ, ಫ್ಲೂಯಿಡ್ ಕನೆಕ್ಟಿವ್ ಟಿಶ್ಯೂ ಇದೆ. ನೆಕ್ಸ್ಟ್, ಫೆಸಿಲಿಟೇಟ್ ಕಮ್ಯುನಿಕೇಷನ್ ಬಿಟ್ವೀನ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದಿ ಬಾಡಿ. ಹೌದು ಸರ್, ಇವಾಗೆ ಜಸ್ಟ್ ಏನು ಹೇಳಿದ್ದೀವಿ, ಇದು ಹೋಲ್ ಬಾಡಿಗೆ ಏನು ಮಾಡುತ್ತೆ? ಕಮ್ಯುನಿಕೇಟ್ ಮಾಡುತ್ತೆ, ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್, ಇಟ್ ಈಸ್ ಕಂಪೋಸ್ಡ್ ಆಫ್ ಪ್ಲಾಸ್ಮಾ ಆ್ಯಂಡ್ ಬ್ಲಡ್ ಸೆಲ್ಸ್. ಓಕೆ, ಸೊ ನಮ್ಮ ಬ್ಲಡ್ ಒಳಗಡೆ ಏನೇನು ಕಾಂಪೋನೆಂಟ್ಸ್ ಬರ್ತವೆ ಅಂತ ಕೇಳಿದಾಗ ಸರ್ ಪ್ಲಾಸ್ಮಾ ಇದೆ ಮತ್ತು ಬ್ಲಡ್ ಸೆಲ್ಸ್ ಇದೆ. ಓಕೆ, ಸೊ ಪ್ಲಾಸ್ಮಾ 55%, 100%ಅಲ್ಲಿ 55% ಏನಿದೆ? ಪ್ಲಾಸ್ಮಾ ಇದೆ. ಮತ್ತು ಏನಿದೆ? 45% ಬ್ಲಡ್ ಸೆಲ್ಸ್. ಓಕೆ, ಸೊ ಮೇನ್ ಇರೋದು ರೆಡ್ ಬ್ಲಡ್ ಸೆಲ್ಸ್. ಓಕೆ, ಜಾಸ್ತಿ ಇರೋದು ಆರ್ ಬಿ ಸಿ ಜಾಸ್ತಿ ಇರುತ್ತೆ. ಅಬೌಟ್ 44 to 45%, 44 to 45% ಏನಿರುತ್ತೆ? ರೆಡ್ ಬ್ಲಡ್ ಸೆಲ್ಸ್ ಇರ್ತವೆ. ಓಕೆ, ಸೊ ಉಳಿದು 1% ಅಥವಾ ಲೆಸ್ ದೆನ್ 1%. ಓಕೆ, 1% ಅಂತ ಹೇಳ್ಬೋದು, ಅಥವಾ 1%ಗಿಂತ ಕಮ್ಮಿ ಏನಿರುತ್ತೆ? ಪ್ಲೇಟ್ಲೆಟ್ಸ್ ಇರ್ತವೆ ಮತ್ತು ನಮ್ಮ WBCs ಇರುತ್ತೆ. ಓಕೆ, ಸೊ ಒನ್ ಬೈ ಒನ್ ಡೀಟೇಲಾಗಿ ನೋಡೋಣ. ಫಸ್ಟು ಬ್ಲಡ್. ಓಕೆ, ಸೊ ಬ್ಲಡ್ ಒಳಗಡೆ ಮೇನ್ ಕಾಂಪೋನೆಂಟ್ಸ್ ಇರೋದು ಪ್ಲಾಸ್ಮಾ ಆ್ಯಂಡ್ ಬ್ಲಡ್ ಸೆಲ್. ಓಕೆ, ಬ್ಲಡ್ ಸೆಲ್ ಒಳಗಡೆ ಜಾಸ್ತಿ ಇರೋದು ರೆಡ್ ಬ್ಲಡ್ ಸೆಲ್ಸ್. ಓಕೆ, ಸೊ ನಾವು ಒಂದು ಟೆಸ್ಟ್ ಟ್ಯೂಬ್ ಒಳಗಡೆ ಬ್ಲಡ್ ಹಾಕಿದಾಗ ಏನಾಗುತ್ತೆ? ಸೊ ರೆಡ್ ಬ್ಲಡ್ ಸೆಲ್ಸ್ 45%, ಓಕೆ, ಪ್ಲಾಸ್ಮಾ 55% ಆ್ಯಂಡ್ ಉಳಿದ 1% ಅಥವಾ ಲೆಸ್ ದೆನ್ 1% ನಮ್ಮ ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್ಸ್ ನೋಡೋಕ್ಕೆ ಕಾಣಿಸುತ್ತೆ. ಓಕೆ, ಸೊ ನಾವು ನೋಡೋಣ ಪ್ಲಾಸ್ಮಾ ಒಳಗಡೆ ಇನ್ನೂ ಏನೇನಿರುತ್ತೆ ಸರ್? ಪ್ಲಾಸ್ಮಾ 55% ಇದೆ ಮತ್ತು ಪ್ಲಾಸ್ಮಾ ಒಳಗಡೆ ಜಾಸ್ತಿ ಏನಿರುತ್ತೆ? ವಾಟರ್ ಇರುತ್ತೆ. ಓಕೆ, ಪ್ಲಾಸ್ಮಾ ಒಳಗಡೆ ಜಾಸ್ತಿ ಕಂಟೆಂಟ್ ಏನಿರುತ್ತೆ? ವಾಟರ್ ಇರುತ್ತೆ. ಆಗಿದ್ಮೇಲೆ ಪ್ರೋಟೀನ್ಸ್, ಮಿನಿರಲ್ಸ್, ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ಎನ್ಸೈಮ್ಸ್, ಗ್ಯಾಸಸ್ ಮತ್ತು ವೇಸ್ಟ್ ಪ್ರಾಡಕ್ಟ್ ಕೂಡ ನಮ್ಮ ಪ್ಲಾಸ್ಮಾದಲ್ಲಿ ಇರುತ್ತೆ. ನಾವು ಬ್ಲಡ್ ಸೆಲ್ಸ್ ಯಾವ್ಯಾವ ಇರ್ತವೆ ಸರ್ ಬ್ಲಡ್ ಸೆಲ್ಸ್ ಅಂತ ಕೇಳಿದಾಗ ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಮತ್ತು ಪ್ಲೇಟ್ಲೆಟ್ಸ್ ನೋಡೋಕ್ಕೆ ಕಾಣಿಸ್ತವೆ. ಓಕೆ, ಸೊ ಫಸ್ಟ್ ನಾವು ಪ್ಲಾಸ್ಮಾ ಅಂದರೆ ಏನು ಅದ್ರ ಬಗ್ಗೆ ನೋಡೋಣ. ಪ್ಲಾಸ್ಮಾ ಈಸ್ ಅ ಸ್ಟ್ರಾ ಕಲರ್ಡ್. ಓಕೆ, ಯಾವ ಕಲರಲ್ಲಿ ಇರ್ತಿದ್ದು? ಸ್ಟ್ರಾ ಕಲರ್ ಅಂದರೆ ಲೈಟ್ ಯೆಲ್ಲೋ ಕಲರ್. ಓಕೆ, ಸ್ವಲ್ಪ ಯೆಲ್ಲೋಯಿಶ್ ಕಲರಲ್ಲಿ ಇದು ಬರುತ್ತೆ. ಪ್ಲಾಸ್ಮಾ ಈಸ್ ಅ ಸ್ಟ್ರಾ ಕಲರ್ ಅಥವಾ ಲೈಟ್ ಯೆಲ್ಲೋ ಕಲರ್ ಅಂತ ನಾವು ಹೇಳ್ಬೋದು. ಓಕೆ, ಟ್ರಾನ್ಸ್ಪ್ಯಾರೆಂಟ್ ಫ್ಲೂಯಿಡ್ ಹೇಗಿರುತ್ತೆ? ಇದು ಸ್ವಲ್ಪ ಟ್ರಾನ್ಸ್ಪ್ಯಾರೆಂಟ್ ಫ್ಲೂಯಿಡ್ ಇರುತ್ತೆ. ದಟ್ ಕಂಟೇನ್, ನಮ್ಮ ಪ್ಲಾಸ್ಮಾ ಒಳಗಡೆ ಮತ್ತೇನೇನಿರುತ್ತೆ? ವಾಟರ್. ಓಕೆ, ನಮ್ಮ ಪ್ಲಾಸ್ಮಾದಲ್ಲಿ 90 to 92% ಏನಿರುತ್ತೆ? ವಾಟರ್ ಇರುತ್ತೆ. ಓಕೆ, ಆ್ಯಕ್ಟ್ ಆ್ಯಸ್ ಅ ಸಾಲ್ವೆಂಟ್ ಫಾರ್ ಅದರ್ ಸಬ್ಸ್ಟೆನ್ಸ್. ಹೌದು ಸರ್, ನೀವು ಸೊಲ್ಯೂಷನ್ ಅಂತ PUCಯಲ್ಲಿ ಓದಿರ್ಬೋದು. ಸೊ ಸೊಲ್ಯೂಷನ್ ಅಂದರೆ ಯಾವುದೇ ಒಂದು ಸೊಲ್ಯೂಷನಲ್ಲಿ ಏನಿರುತ್ತೆ? ಸಾಲ್ವೆಂಟ್ ಪ್ಲಸ್ ಸೊಲ್ಯೂಟ್ ಇರುತ್ತೆ. ಓಕೆ, ಅಂದರೆ ನೀರು ಏನು ಆ್ಯಕ್ಟ್ ಆಗ್ತಾ ಇದೆ ಇಲ್ಲಿ? ಇಟ್ಸ್ ಆ್ಯಕ್ಟ್ ಲೈಕ್ ಎ ಸಾಲ್ವೆಂಟ್ ಫಾರ್ ಅದರ್ ಸಬ್ಸ್ಟೆನ್ಸ್. ಹೌದು ಸರ್, ಸೊ ಅದರ್ ಸಬ್ಸ್ಟೆನ್ಸ್ ಒಳಗಡೆ ಏನೇನು ಬರುತ್ತೆ ಅಂದರೆ ಪ್ಲಾಸ್ಮಾ ಪ್ರೋಟೀನ್. ಓಕೆ, ಮೇನ್ ಇರುತ್ತೆ ವಾಟರ್ ಆಗಿದ್ಮೇಲೆ ಪ್ಲಾಸ್ಮಾ ಪ್ರೋಟೀನ್ಸ್ ಬರ್ತವೆ 7%. ಓಕೆ, ಅಬೌಟ್ 7%. ಸರ್ ಯಾವ್ಯಾವ ಪ್ರೋಟೀನ್ಸ್ ಇರ್ತವೆ ಅಂತ ಕೇಳಿದಾಗ ಅಲ್ಬುಮಿನ್ ಇದೆ. ಓಕೆ, ಮೇಂಟೈನ್ ಆಸ್ಮೋಟಿಕ್ ಪ್ರೆಷರ್. ಇದು ಏನು ಮಾಡುತ್ತೆ? ಆಸ್ಮೋಟಿಕ್ ಪ್ರೆಷರನ್ನು ಮೇಂಟೈನ್ ಮಾಡುತ್ತೆ. ನೆಕ್ಸ್ಟ್ ಗ್ಲೋಬುಲಿನ್ಸ್. ಓಕೆ, ಗ್ಲೋಬುಲಿನ್ಸ್ ಏನು ಮಾಡ್ತವೆ? ಇನ್ಕ್ಲೂಡ್ ಆ್ಯಂಟಿಬಾಡೀಸ್,
ದಟ್ ಸಪೋರ್ಟ್ ಇಮ್ಯುನಿಟಿ. ಓಕೆ, ನಮ್ಮ ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತೆ. ಇದ್ರೊಳಗಡೆ ಏನಿದ್ದಾವೆ, ಆ್ಯಂಟಿಬಾಡೀಸ್ ಇದ್ದಾವೆ. ಏನು ಮಾಡುತ್ತೆ ಇದು, ನಮ್ಮ ಇಮ್ಯುನಿಟಿಗೆ ಸಪೋರ್ಟ್ ಮಾಡುತ್ತೆ, ನಮ್ಮ ರೋಗ ನಿರೋಧಕ ಶಕ್ತಿಗೆ ಇದು ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ಹೌದು ಸರ್, ವೆರಿ ಇಂಪಾರ್ಟೆಂಟ್ ಇದ್ದಾವೆ ಇವು. ಯಾಕಂದರೆ ನಮ್ಮ ಬ್ಲಡ್ ಒಳಗಡೆ ಬ್ಲಡ್ ಕ್ಲಾಟಿಂಗ್ ಆಗಬೇಕು ಅಂದರೆ ಫಿಬ್ರಿನೋಜನ್ ಬೇಕು, ನಮಗೆ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಬೇಕು, ಮತ್ತು ಪ್ಲೇಟ್ಲೆಟ್ ಕೂಡ ಬೇಕು. ಓಕೆ, ಸೊ ಇದ್ರ ಒಳಗಡೆ ಏನಾದರೂ ಕಮ್ಮಿ ಇದ್ದರೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಓಕೆ, ಏನಾಗೋದಿಲ್ಲ, ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಸೊ ಎಸೆನ್ಸಿಯರ್ ಫಾರ್ ಬ್ಲಡ್ ಕ್ಲಾಟಿಂಗ್ ಅಥವಾ ಬ್ಲಡ್ ಕೋಆಗುಲೇಷನ್ ಅಂತ ಹೇಳ್ಬೋದು. ಓಕೆ, ಸೊ ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಎದರಲ್ಲಿ ಹೆಲ್ಪ್ ಆಗ್ತವೆ ಸರ್, ಬ್ಲಡ್ ಕ್ಲಾಟಿಂಗ್ ಅಥವಾ ಬ್ಲಡ್ ಕೋಆಗುಲೇಷನಲ್ಲಿ ಹೆಲ್ಪ್ ಆಗುತ್ತವೆ. ಜಾಸ್ತಿ ಬ್ಲೀಡಿಂಗ್ ಆಗೋಕ್ಕೆ ಬಿಡೋದಿಲ್ಲ. ಇವು ಎಲ್ಲಾದರೂ ನಿಮಗೆ ಕಟ್ ಆಗಿದ್ರೆ, ಇಂಜುರಿ ಆಗಿದ್ದರೆ ಆ ಪ್ಲೇಸಲ್ಲಿ ಸ್ವಲ್ಪದಲ್ಲಿ ಏನಾಗುತ್ತೆ, ಅಲ್ಲಿ ಬ್ಲಡ್ ಕೋಆಗುಲೇಷನ್ ಆಗುತ್ತೆ ಅಥವಾ ಕ್ಲಾಟಿಂಗ್ ಆಗುತ್ತೆ. ಓಕೆ, ಯಾರು ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್, ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್. ನೆಕ್ಸ್ಟ್ ಇನ್ಆರ್ಗ್ಯಾನಿಕ್ ಸಾಲ್ಟ್. ಓಕೆ, ಸೊ ಪ್ಲಾಸ್ಮಾ ಪ್ರೋಟೀನ್ ಆಗಿದ್ಮೇಲೆ ಇನ್ಆರ್ಗ್ಯಾನಿಕ್ ಸಾಲ್ಟ್ ಅಥವಾ ಮಿನರಲ್ಸ್ ಅಂತ ಹೇಳ್ಬೋದು. ಸೊ ನಮ್ಮ ಪ್ಲಾಸ್ಮಾ ಒಳಗಡೆ ಏನೇನು ಮಿನರಲ್ಸ್ ಇರ್ತವೆ ಸರ್, ಸೋಡಿಯಂ, ಪೊಟ್ಯಾಷಿಯಮ್, ಕ್ಯಾಲ್ಶಿಯಮ್, ಐರನ್ ಎಕ್ಸೆಟ್ರಾ. ಓಕೆ, ಸೊ ಇವೆಲ್ಲ ಮಿನರಲ್ಸ್ ಎಲ್ಲಿರ್ತವೆ, ನಮ್ಮ ಪ್ಲಾಸ್ಮಾದಲ್ಲಿ ಕೂಡ ಪ್ರೆಸೆಂಟ್ ಇರುತ್ತೆ. ನೆಕ್ಸ್ಟ್ ನ್ಯೂಟ್ರಿಯೆಂಟ್ಸ್. ಸೊ ನ್ಯೂಟ್ರಿಯೆಂಟ್ಸ್ ಏನೇನು ಇರ್ತವೆ ಸರ್, ಗ್ಲೂಕೋಸ್ ಇರುತ್ತೆ, ಅಮೈನೋ ಆ್ಯಸಿಡ್ಸ್, ಫ್ಯಾಟಿ ಆ್ಯಸಿಡ್ಸ್ ಆ್ಯಂಡ್ ವಿಟಮಿನ್ಸ್ ಎಲ್ಲ ಎಲ್ಲಿರ್ತವೆ, ನಮ್ಮ ಪ್ಲಾಸ್ಮಾದಲ್ಲಿ ನೋಡೋಕ್ಕೆ ಕಾಣಿಸ್ಬಹುದು. ನೆಕ್ಸ್ಟ್ ಹಾರ್ಮೋನ್ಸ್ ಇರ್ತವೆ, ಎನ್ಸೈಮ್ಸ್ ಇರ್ತವೆ. ಓಕೆ, ದಟ್ ರೆಗ್ಯುಲೇಟ್ ಬಾಡಿ ಫಂಕ್ಷನ್ಸ್. ಹೌದು ಸರ್, ನಮ್ಮ ಬಾಡಿ ಫಂಕ್ಷನ್ಗೆ ರೆಗ್ಯುಲೇಟ್ ಮಾಡ್ತವೆ ಮತ್ತು ಸಪೋರ್ಟ್ ಮಾಡ್ತವೆ. ಹಾರ್ಮೋನ್ಸ್ ಆ್ಯಂಡ್ ಎನ್ಸೈಮ್ಸ್ ಕೂಡ ನಾವು ಪ್ಲಾಸ್ಮಾದಲ್ಲಿ ನೋಡ್ಬೋದು. ಮತ್ತು ಗ್ಯಾಸಸ್. ಓಕೆ, ಗ್ಯಾಸಸ್ಸಲ್ಲಿ ಏನಿರುತ್ತೆ, ಆಕ್ಸಿಜನ್ ಇರುತ್ತೆ, ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ ಆ್ಯಂಡ್ ನೈಟ್ರೋಜನ್ ಕೂಡ ಇಲ್ಲಿ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಅರ್ಥ ಆಗಿರ್ಬೋದು ಪ್ಲಾಸ್ಮಾ ಅಂದರೆ ಏನು ಸರ್. ಇಟ್ ಈಸ್ ಅ ಸ್ಟ್ರಾ ಕಲರ್ಡ್ ಅಥವಾ ಲೈಟ್ ಯೆಲ್ಲೋ ಕಲರ್ ಟ್ರಾನ್ಸ್ಪರೆಂಟ್ ಫ್ಲೂಯಿಡ್ ಇದೆ. ಓಕೆ, ಸೊ ಪ್ಲಾಸ್ಮಾ ಒಳಗಡೆ 90-92% ಏನಿದೆ, ಇಲ್ಲಿ ವಾಟರ್ ಇದೆ ಸರ್. ಮತ್ತು ಇದರೊಳಗಡೆ ಪ್ರೋಟೀನ್ಸ್ಗಳಿರ್ತವೆ, ಅಲ್ಬುಮಿನ್, ಗ್ಲೋಬುಲಿನ್ ಮತ್ತು ಫಿಬ್ರಿನೋಜನ್ ಆ್ಯಂಡ್ ಕ್ಲಾಟಿಂಗ್ ಫ್ಯಾಕ್ಟರ್ಸ್ ಇದ್ದಾವೆ, ಮತ್ತು ಮಿನರಲ್ಸ್ ಇದ್ದಾವೆ, ನ್ಯೂಟ್ರಿಯೆಂಟ್ಸ್ ಇದ್ದಾವೆ, ಹಾರ್ಮೋನ್, ಎನ್ಸೈಮ್ ಆ್ಯಂಡ್ ಗ್ಯಾಸಸ್ ಇಲ್ಲಿ ಇರಬಹುದು. ನೆಕ್ಸ್ಟ್ ಸೆಲ್ಯುಲಾರ್ ಕಾಂಪೋನೆಂಟ್ಸ್. ಸೊ ಸೆಲ್ಯುಲಾರ್ ಕಾಂಪೋನೆಂಟ್ಸ್ ಅಥವಾ ಬ್ಲಡ್ ಸೆಲ್ಸ್ ಅಂತ ಹೇಳ್ತೀವಿ. ಸೊ ಬ್ಲಡ್ ಸೆಲ್ಸ್ ಒಳಗಡೆ ಏನು ಬರುತ್ತೆ, ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್ ಆ್ಯಂಡ್ ಪ್ಲೇಟ್ಲೆಟ್. ಓಕೆ, ಏನೇನು ಬರ್ತವೆ, WBC, RBC ಆ್ಯಂಡ್ ಪ್ಲೇಟ್ಲೆಟ್ಸ್ ಇಲ್ಲಿ ಬರ್ತವೆ. ಓಕೆ, ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ರೆಡ್ ಬೋನ್ ಮ್ಯಾರೋ. ಓಕೆ, ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ ಸರ್, ರೆಡ್ ಬ್ಲಡ್ ಸೆಲ್ಸ್ ಅಥವಾ ಬ್ಲಡ್ ಸೆಲ್ಸ್ ಎಲ್ಲಿ ಪ್ರೊಡ್ಯೂಸ್ ಆಗ್ತಾ ಇದ್ದಾವೆ, ಬ್ಲಡ್ ಸೆಲ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ದಿ ರೆಡ್ ಬೋನ್ ಮ್ಯಾರೋ ಥ್ರೂ ಅ ಪ್ರೊಸೆಸ್ ಕಾಲ್ಡ್ ಹೀಮೋಪೋಯಸಿಸ್. ಓಕೆ, ಸೊ ಇಲ್ಲಿ ಹೀಮೋಪೋಯಸಿಸ್ ಅಂದರೆ ಏನು, ಇಟ್ ಈಸ್ ಅ ಪ್ರೊಸೆಸ್ by which the blood cells are produced. ಓಕೆ, ಅಂದರೆ ಹೀಮೋಪೋಯಸಿಸ್ ಅಂದರೆ ಏನು, ಇಟ್ ಈಸ್ ಅ process in which blood cells are produced. ಓಕೆ, ಸೊ ಯಾವ ಪ್ರೊಸೆಸ್ಸಿಂದ ಬ್ಲಡ್ ಸೆಲ್ಸ್ ಪ್ರೊಡ್ಯೂಸ್ ಆಗ್ತಾವೆಲ್ಲ ಅದನ್ನು ನಾವು ಹೀಮೋಪೋಯಸಿಸ್ ಅಂತ ಹೇಳ್ತೀವಿ. ಓಕೆ, ಪ್ರೊಡಕ್ಷನ್ ಆಫ್ ಬ್ಲಡ್ ಸೆಲ್ಸ್. ದೀಸ್ ಸೆಲ್ಸ್ ಇನ್ಕ್ಲೂಡ್. ಹೌದು ಸರ್, ನಮ್ಮ ಸೆಲ್ಯುಲಾರ್ ಕಾಂಪೊನೆಂಟ್ ಅಥವಾ ನಮ್ಮ ಬ್ಲಡ್ ಸೆಲ್ಸ್ ಒಳಗಡೆ ಏನೇನಿದ್ದಾವೆ, ಫಸ್ಟ್ ಎರಿಥ್ರೋಸೈಟ್ಸ್. ಓಕೆ, ಫಸ್ಟ್ ಏನು ಬರುತ್ತೆ, ಎರಿಥ್ರೋಸೈಟ್ ಅಂತ. ಇದನ್ನೇ ನಾವು ಏನಂತ ಹೇಳ್ಬೋದು, ರೆಡ್ ಬ್ಲಡ್ ಸೆಲ್ಸ್ ಅಂತ ಹೇಳ್ಬೋದು. ಓಕೆ, ರೆಡ್ ಬ್ಲಡ್ ಸೆಲ್ಸ್ ಆರ್ ಆಲ್ಸೋ ನೋನ್ ಆ್ಯಸ್ ಎರಿಥ್ರೋಸೈಟ್ಸ್. ಓಕೆ, ಅಥವಾ ನಾವು RBC ಅಂತ ಹೇಳ್ಬೋದು ಶಾರ್ಟಲ್ಲಿ. ಸೊ ಮೊದಲು ಶೇಪ್ ನೋಡಿದರೆ ಹೇಗಿದೆ ಅಂತ, ಬೈ ಕಾನ್ಕೇವ್. ಓಕೆ, ಬೈ ಕಾನ್ಕೇವ್ ಅಂದರೆ ಸೊ ಇದು ರೌಂಡ್ ಇದೆ, ಸೊ ಎರಡೂ ಸೈಡ್ ಕಾನ್ಕೇವ್ ಇದೆ. ನಾವಿಲ್ಲಿ ನೋಡ್ಬೋದು ಕಾನ್ಕೇವ್. ಬೈ ಕಾನ್ಕೇವ್ ಅಂದರೆ ಎರಡೂ ಶೇಪಲ್ಲಿ ಏನಿದೆ, ಇದು ಈ ಥರ. ಓಕೆ, ಬೈ ಕಾನ್ಕೇವ್ ಶೇಪ್ ಇದೆ. ನಾನ್ ನ್ಯೂಕ್ಲಿಯೇಟೆಡ್ ಡಿಸ್ಕ್ ಹೇಗಿದೆ, ಇಟ್ ಈಸ್ ಅ ಡಿಸ್ಕ್ ಶೇಪ್. ಹೌದು ಸರ್, ಡಿಸ್ಕ್ ಶೇಪ್ ಕೂಡ ಇದೆ. ಮತ್ತು ನಾನ್ ನ್ಯೂಕ್ಲಿಯೇಟೆಡ್ ಅಂದರೆ ಮ್ಯಾಚ್ಯೂರ್ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ ನ್ಯೂಕ್ಲಿಯಸ್ ಇರೋದಿಲ್ಲ. ಓಕೆ, ನೆನಪಿಡಿ, ನ್ಯೂಕ್ಲಿಯಸ್ ಇರೋದಿಲ್ಲ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಒಳಗಡೆ. ಓಕೆ, ಶೇಪ್ ಹೇಗಿದೆ, ಬೈ ಕಾನ್ಕೇವ್ ಇದೆ ಮತ್ತು ನಾನ್ ನ್ಯೂಕ್ಲಿಯೇಟೆಡ್ ಇದೆ. ನೆಕ್ಸ್ಟ್ ಸೈಜ್ ಹೇಗಿದೆ ಅಂತ ನಾವು ನೋಡಿದಾಗ 7.2 ಮೈಕ್ರಾನ್ಸ್ ಇದೆ. ಎಷ್ಟಿದೆ, 7.2 ಮೈಕ್ರಾನ್ಸ್ ಇನ್ ಡಯಾಮೀಟರ್. ಓಕೆ, ಎಷ್ಟಿದೆ ಸರ್ ಡಯಾಮೀಟರು, 7.2 ಮೈಕ್ರಾನ್ ಇದೆ. ಸೊ ಫಂಕ್ಷನ್ ಏನು ಮಾಡುತ್ತೆ ನಮ್ಮ ರೆಡ್ ಬ್ಲಡ್ ಸೆಲ್ಸ್ ಅಂತ ಕೇಳಿದಾಗ,
ಟ್ರಾನ್ಸ್ಪೋರ್ಟ್ ಆಕ್ಸಿಜನ್. ಏನು ಮಾಡುತ್ತೆ ಇದು? ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಮತ್ತು ಕಾರ್ಬನ್ ಡೈಆಕ್ಸೈಡ್ ಕೂಡ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಯೂಸಿಂಗ್ ಹೀಮೋಗ್ಲೋಬಿನ್. ಹೌದು ಸರ್, ನಮ್ಮ ರೆಡ್ ಬ್ಲಡ್ ಸೆಲ್ಸಲ್ಲಿ ಒಂದು ಇಂಪಾರ್ಟೆಂಟ್ ಕಾಂಪೋನೆಂಟ್ ಏನಿದೆ? ಹೀಮೋಗ್ಲೋಬಿನ್. ಓಕೆ, ಯೂಸಿಂಗ್ ಹೀಮೋಗ್ಲೋಬಿನ್ ಅದು ಏನು ಮಾಡುತ್ತೆ? ಆಕ್ಸಿಜನ್ ಮತ್ತು ಕಾರ್ಬನ್ ಡೈಆಕ್ಸೈಡ್, ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಕೂಡ ಏನು ಮಾಡುತ್ತೆ? ಇದು ಟ್ರಾನ್ಸ್ಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಲೈಫ್ ಸ್ಪ್ಯಾನ್ ನಾವು ನೋಡಿದರೆ ವೆರಿ ಇಂಪಾರ್ಟೆಂಟ್ ಫಾರ್ JNMs. ಯಾಕಂದರೆ ಜಾಸ್ತಿ ಇದು ಏನು ಕೇಳ್ತಾರೆ 1 ಮಾರ್ಕ್ಸಿಗೆ ಭಾಳ ಸರಿ ಕ್ವಶನ್ ಬಂದಿದೆ, ಮಿನಿಮಮ್ 10 ಟೈಮ್ಸ್ ಬಂದಿರಬಹುದು. ಸೊ ಲೈಫ್ ಸ್ಪ್ಯಾನ್ ಆಫ್ RBC ಈಸ್ 120 ಡೇಸ್, ನೆನಪಿಡಬೇಕು. ನೆಕ್ಸ್ಟ್ ಕೌಂಟ್ ಎಷ್ಟಿರುತ್ತೆ ಸರ್ ನಾರ್ಮಲ್ ಕೌಂಟ್ ಅಂತ ಕೇಳಿದಾಗ? ಸೊ ಮೇಲ್ಸ್ ಹತ್ರ ಎಷ್ಟಿರುತ್ತೆ? 5 to 6 ಮಿಲಿಯನ್ ಪರ್ ಮೈಕ್ರೋ ಲೀಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಫೀಮೇಲ್ಸ್ ಹತ್ರ ಎಷ್ಟಿರುತ್ತೆ ಸರ್? 4.5 to 5.5 ಮಿಲಿಯನ್ ಪರ್ ಮೈಕ್ರೋ ಲೀಟರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕೀ ಕಾಂಪೋನೆಂಟ್ ಅಂದರೆ ನಮ್ಮ ರೆಡ್ ಬ್ಲಡ್ ಒಳಗಡೆ ಏನು ಕೀ ಕಾಂಪೋನೆಂಟ್ ಇದೆ? ಇದರೊಳಗಡೆ ಇದೆ ಹೀಮೋಗ್ಲೋಬಿನ್. ಓಕೆ, ಇದರೊಳಗಡೆ ಇದೆ ಐರನ್. ಸೊ ಹೀಮೋಗ್ಲೋಬಿನ್ ಏನು ಮಾಡುತ್ತೆ? ಬೈಂಡ್ ಟು ದಿ ಆಕ್ಸಿಜನ್. ಇದು ಏನು ಮಾಡುತ್ತೆ? ಆಕ್ಸಿಜನಿಗೆ ಬೈಂಡ್ ಮಾಡುತ್ತೆ ಆ್ಯಂಡ್ ಗಿವ್ ಬ್ಲಡ್ ಇಟ್ಸ್ ರೆಡ್ ಕಲರ್. ಹೌದು ಸರ್, ಇದು ಬ್ಲಡ್ಡಿಗೆ ಏನು ಮಾಡುತ್ತೆ? ರೆಡ್ ಕಲರ್ ಕೊಡುತ್ತೆ. ಓಕೆ, ಸೊ ಬ್ರೈಟ್ ರೆಡ್ ಕಲರ್ ಇದು ಕೊಡುತ್ತೆ ಯಾವಾಗ ಆಕ್ಸಿಜನ್ನಿಗೆ ಇದು ಬೈಂಡ್ ಆಗುತ್ತೆ ಅಲ್ಲ ಅವಾಗ. ನೆಕ್ಸ್ಟ್ ಐರನ್ ಎಸೆನ್ಸಿಯಲ್ ಫಾರ್ ಹೀಮೋಗ್ಲೋಬಿನ್ ಫಾರ್ಮೇಷನ್. ಹೌದು ಸರ್, ಇಲ್ಲಿ ಐರನ್ ಇರಲಿಲ್ಲ ಅಂದರೆ ಹೀಮೋಗ್ಲೋಬಿನ್ ಫಾರ್ಮೇಷನ್ ಆಗೋದಿಲ್ಲ, ಸರಿಯಾಗಿ ಆಗೋದಿಲ್ಲ. ಅದಕ್ಕೋಸ್ಕರ ಐರನ್ ಎದರಲ್ಲಿ ಹೆಲ್ಪ್ ಮಾಡುತ್ತೆ ಸರ್? ಹೀಮೋಗ್ಲೋಬಿನ್ ಫಾರ್ಮೇಷನಲ್ಲಿ ಇದು ಹೆಲ್ಪ್ ಮಾಡುತ್ತೆ. ಸೊ ಐ ಥಿಂಕ್ ನಿಮಗೆ ಸ್ವಲ್ಪ ಐಡಿಯಾ ಬಂದಿರಬಹುದು ರೆಡ್ ಬ್ಲಡ್ ಸೆಲ್ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಫುಲ್ ಡೀಟೇಲ್ ಆಗಿ ನಾವು ರೆಡ್ ಬ್ಲಡ್ ಸೆಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ಶೇಪ್ ನೋಡಿದಾಗ ಹೇಗಿತ್ತು? ಬೈಕಾನ್ಕೇವ್ ಇತ್ತು, ನಾನ್ ನ್ಯೂಕ್ಲಿಯೇಟೆಡ್ ಇತ್ತು, 7.2 ಮೈಕ್ರಾನ್ಸ್ ಇನ್ ಡಯಾಮೀಟರ್ ಇತ್ತು. ಏನು ಮಾಡ್ತಾ ಇದೆ? ಇದು ಗ್ಯಾಸಸನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ ಯೂಸಿಂಗ್ ಹೀಮೋಗ್ಲೋಬಿನ್. ಸೊ ಲೈಫ್ ಸ್ಪ್ಯಾನ್ ಈಸ್ 120 ಡೇಸ್. ಸೊ ಎಷ್ಟಿದೆ ಸರ್ ಕೌಂಟು? 5 to 6 ಮಿಲಿಯನ್ per microliter in male, 4.25 to 5.5 million per microliter in ಫೀಮೇಲ್ಸ್. ಓಕೆ, ನೆಕ್ಸ್ಟ್ ಕೀ ಕಾಂಪೋನೆಂಟ್ ಒಳಗಡೆ ನಾವು ನೋಡಿದಾಗ ಹೀಮೋಗ್ಲೋಬಿನ್ ಇದೆ ಮತ್ತು ಐರನ್ ಇದೆ. ನೆಕ್ಸ್ಟ್ ನಾವು ನೋಡೋಣ WBC, ವೈಟ್ ಬ್ಲಡ್ ಸೆಲ್, ಅಥವಾ ನಾವು ಏನಂತ ಹೇಳ್ಬೋದು? ಲ್ಯೂಕೋಸೈಟ್ಸ್ ಅಂತ ಕೂಡ ಹೇಳ್ಬೋದು. ಏನಂತ ಹೇಳ್ಬೋದು? ಲ್ಯೂಕೋಸೈಟ್ಸ್. ಸೊ ಲ್ಯೂಕೋಸೈಟ್ ಇದು ಏನು ಮಾಡುತ್ತೆ? ಇಂಪಾರ್ಟೆಂಟ್ ಫಂಕ್ಷನ್ ಇದೆ. ಲ್ಯೂಕೋಸೈಟನ್ನು ನಾವು ವೈಟ್ ಬ್ಲಡ್ ಸೆಲ್ ಅಂತ ಹೇಳ್ಬೋದು. ಏನು ಫಂಕ್ಷನ್ ಮಾಡುತ್ತೆ ಸರ್? ಇದು ಡಿಫೆಂಡ್ ದಿ ಬಾಡಿ ಅಗೇನ್ಸ್ಟ್ ಇನ್ಫೆಕ್ಷನ್, ಅಂದರೆ ಇದು ಇಮ್ಯುನಿಟಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ, ರೋಗ ನಿರೋಧಕ ಶಕ್ತಿಯಲ್ಲಿ ಇದು ಹೆಲ್ಪ್ ಮಾಡ್ತಾ ಇದೆ. ಇದು ಏನು ಮಾಡ್ತಾ ಇದೆ? ಕೀಟಾಣುಗಳ ಜೊತೆ ಫೈಟ್ ಮಾಡ್ತಾ ಇದೆ, ಮೈಕ್ರೋ ಆರ್ಗ್ಯಾನಿಸಮ್ ಜೊತೆ ಫೈಟ್ ಮಾಡ್ತಾ ಇದೆ. ಯಾರು ಸರ್? ನಮ್ಮ WBC. ನೆಕ್ಸ್ಟ್ ಕೌಂಟ್ ಎಷ್ಟಿರುತ್ತೆ ಸರ್? ನಾರ್ಮಲ್ ಹೆಲ್ದಿ ಪರ್ಸನಲ್ ಕೌಂಟ್ ಎಷ್ಟಿರುತ್ತೆ? ನಾರ್ಮಲ್ ಅಂದರೆ 4,000 to 11,000, ಅಂದರೆ 4,000ರಿಂದ 11,000 ಇರ್ತವೆ ಪರ್ ಮೈಕ್ರೋ ಲೀಟರ್. ಓಕೆ, ಸೊ ಇಷ್ಟಿದು ಇರುತ್ತೆ ನಾರ್ಮಲ್ ವ್ಯಕ್ತಿ ಹತ್ರ. ಸೊ ಯಾವ ಪೇಷಂಟಿಗೆ ಇನ್ಫೆಕ್ಷನ್ ಆಗಿದೆಯಲ್ಲ ಆ ಪೇಷಂಟಲ್ಲಿ ನಮ್ಮ WBC ಕೌಂಟ್ ಜಾಸ್ತಿ ಇರುತ್ತೆ. ಓಕೆ, ಯಾರ ಹತ್ರ WBC ಕೌಂಟ್ ಜಾಸ್ತಿ ಇರುತ್ತೆ ಅಂದರೆ ಅವ್ರಿಗೆ ಇನ್ಫೆಕ್ಷನ್ ಇದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಸೊ ಟೈಪ್ಸ್ ಆಫ್ WBC. ಸೊ ನಮ್ಮ WBC ಅಥವಾ ವೈಟ್ ಬ್ಲಡ್ ಸೆಲ್ಲಲ್ಲಿ ಟೈಪ್ಸ್ ಬರ್ತವೆ, ಭಾಳಷ್ಟು ಟೈಪ್ಸ್ ಬರ್ತವೆ. ಸೊ ಫಸ್ಟ್ ಇದರಲ್ಲಿ ಗ್ರ್ಯಾನುಲೋಸೈಟ್ ಆ್ಯಂಡ್ ಗ್ರ್ಯಾನುಲೋಸೈಟ್ ಅಂತ ಬರ್ತವೆ. 2 ಟೈಪ್ ನಾವು ಡಿವೈಡ್ ಮಾಡಿದ್ದೀವಿ ಮೇನ್. ಸೊ ಫಸ್ಟ್ ಗ್ರ್ಯಾನುಲೋಸೈಟ್ ಆ್ಯಂಡ್ ಗ್ರ್ಯಾನುಲೋಸೈಟ್. ಸೊ ಗ್ರ್ಯಾನುಲೋಸೈಟ್ ಅಂದರೆ ಗ್ರ್ಯಾನ್ಯೂಲ್ಸ್ ಇರ್ತವೆ. ಗ್ರ್ಯಾನ್ಯೂಲ್ಸ್ ಅಂದರೆ ಡಾಟ್ ಇರ್ತವೆ. ಓಕೆ, ಸೆಲ್ ಮೇಲೆ ಏನಿರ್ತವೆ? ಡಾಟ್ ಇರ್ತವೆ. ಸೊ ಅದನ್ನು ನಾವು ಗ್ರ್ಯಾನುಲೋಸೈಟ್ ಅಂತ ಹೇಳ್ತೀವಿ. ಓಕೆ, ಗ್ರ್ಯಾನುಲೋಸೈಟ್ ಹ್ಯಾವ್ ಗ್ರ್ಯಾನ್ಯೂಲ್ಸ್ ಇನ್ ದಿ ಸೈಟೋಪ್ಲಾಸಮ್. ಹೌದು ಸರ್, ನಾವಿಲ್ಲಿ ನೋಡ್ಬೋದು, ಇಲ್ಲಿ ನಮಗೆ ಡಾಟ್ ಕಾಣ್ತಾ ಇದೆ. ಓಕೆ, ಸೊ ಇವೆಲ್ಲ ಏನಿದ್ದಾವೆ? ಗ್ರ್ಯಾನುಲೋಸೈಟ್ ಇದ್ದಾವೆ. ಓಕೆ, ಸೊ ಗ್ರ್ಯಾನುಲೋಸೈಟ್ ಒಳಗಡೆ ಇನ್ನೂ 3 ಟೈಪ್ಸ್ ಬರ್ತವೆ. ಒಂದು ನ್ಯೂಟ್ರೋಫಿಲ್ಸ್, ಈಸಿನೋಫಿಲ್ಸ್ ಆ್ಯಂಡ್ ಬ್ಯಾಸೋಫಿಲ್ಸ್ ಬರ್ತವೆ. ಸೊ 1 by 1 ನೋಡೋಣ. ಫಸ್ಟ್ ನ್ಯೂಟ್ರೋಫಿಲ್ಸ್ ಎಷ್ಟಿರ್ತವೆ ಸರ್? 60 to 70% ಇರೋದು ನ್ಯೂಟ್ರೋಫಿಲ್ಸ್. ಇದು ಏನು ಮಾಡುತ್ತೆ? ಎಂಗಲ್ಫ್ ಬ್ಯಾಕ್ಟೀರಿಯಾ ಆ್ಯಂಡ್ ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಏನು ಮಾಡುತ್ತೆ? ಎಂಗಲ್ಫ್
ಅಂದರೆ ತಿಂದುಬಿಡುತ್ತೆ. ಏನನ್ನು ತಿಂದುಬಿಡುತ್ತೆ? ಇದು ಬ್ಯಾಕ್ಟೀರಿಯಾವನ್ನು ತಿಂದುಬಿಡುತ್ತೆ. ಬ್ಯಾಕ್ಟೀರಿಯಾವನ್ನು ಎಂಗಲ್ಫ್ ಮಾಡಿ ತಿಂದುಬಿಟ್ಟು ಅದನ್ನು ಫ್ಯಾಗೋಸೈಟೋಸಿಸ್ ಮಾಡುತ್ತೆ. ಅಂದರೆ ತಿಂದುಬಿಟ್ಟು ಆ ಬ್ಯಾಕ್ಟೀರಿಯಾವನ್ನು ಕಿಲ್ ಮಾಡುತ್ತೆ. ಅದನ್ನು ನಾವು ಏನಂತ ಹೇಳ್ತೀವಿ? ಫ್ಯಾಗೋಸೈಟೋಸಿಸ್ ಅಂತ ಹೇಳ್ತೀವಿ. ಓಕೆ, ನ್ಯೂಟ್ರೋಫಿಲ್ ಏನು ಮಾಡ್ತಾ ಇದೆ? ಬ್ಯಾಕ್ಟೀರಿಯಾವನ್ನು ಇಂಗಲ್ಫ್ ಮಾಡ್ತಾ ಇದೆ. ನೆಕ್ಸ್ಟ್ ಇಸಿನೋಫಿಲ್ಸ್ ಎಷ್ಟಿದೆ ಸರ್? 2 to 4% ಏನಿದೆ ಇಸಿನೋಫಿಲ್ಸ್ ಇದೆ. ಓಕೆ, ಫೈಟ್ ಪ್ಯಾರಾಸೈಟ್, ಇದು ಏನು ಮಾಡುತ್ತೆ? ಪ್ಯಾರಾಸೈಟ್ ಜೊತೆ ಇದು ಫೈಟ್ ಮಾಡುತ್ತೆ. ಆ್ಯಂಡ್ ರೆಗ್ಯುಲೇಟ್ ಅಲರ್ಜಿಕ್ ರಿಯಾಕ್ಷನ್, ಇದು ಏನು ಮಾಡುತ್ತೆ? ಅಲರ್ಜಿಕ್ ರಿಯಾಕ್ಷನಿಗೆ ಕೂಡ ರೆಗ್ಯುಲೇಟ್ ಮಾಡುತ್ತೆ ನಮ್ಮ ಇಸಿನೋಫಿಲ್ಸ್. ಓಕೆ, ನೆಕ್ಸ್ಟ್ ಬ್ಯಾಸೋಫಿಲ್ಸ್ ಎಷ್ಟಿರುತ್ತೆ ಸರ್? 0.5 to 1% ನೋಡೋಕ್ಕೆ ಕಾಣಿಸುತ್ತೆ ನಮ್ಮ ಬ್ಯಾಸೋಫಿಲ್ಸ್. ಇದು ಏನು ಮಾಡುತ್ತೆ ಸರ್? ಹಿಸ್ಟಮಿನ್ ರಿಲೀಸ್ ಮಾಡುತ್ತೆ, ಹೆಪಾರಿನ್ ರಿಲೀಸ್ ಮಾಡುತ್ತೆ ಡ್ಯೂರಿಂಗ್ ದಿ ಇನ್ಫ್ಲಾಮೇಟರಿ ರೆಸ್ಪಾನ್ಸ್. ಸೊ ಇನ್ಫ್ಲಾಮೇಷನ್ ಆಗ್ತಾ ಇದೆ ಯಾವುದೇ ಒಂದು ಪ್ಲೇಸಲ್ಲಿ ಅಂದರೆ, ಸೊ ಅಲ್ಲಿ ಏನು ಬೇಕು ನಮಗೆ? ಹಿಸ್ಟಮಿನ್ ಬೇಕು. ಆ ಪ್ಲೇಸಲ್ಲಿ ನಮಗೆ ಹೆಪಾರಿನ್ ಬೇಕು. ಸೊ ಅದಕ್ಕೋಸ್ಕರ ಇದು ಇಂಪಾರ್ಟೆಂಟ್ ಇದೆ ಫಾರ್ ಇನ್ಫ್ಲಾಮೇಟರಿ ರೆಸ್ಪಾನ್ಸ್. ಏನು ಮಾಡ್ತಾ ಇದೆ? ಇದು ಇನ್ಫ್ಲಾಮೇಷನ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾ ಇದೆ. ಓಕೆ, ಸೊ ಗ್ರ್ಯಾನುಲೋಸೈಟ್ ಅಂದರೆ ಏನು? ಸೈಟೋಪ್ಲಾಸಮಲ್ಲಿ ಇಲ್ಲಿ ಗ್ರ್ಯಾನ್ಯೂಲ್ಸ್ ನೋಡೋಕ್ಕೆ ಕಾಣಿಸ್ತವೆ, ಡಾಟ್ ಡಾಟ್ ನೋಡೋಕ್ಕೆ ಕಾಣಿಸ್ತವೆ. ಅದ್ರ ಒಳಗಡೆ ಟೈಪ್ಸ್ ಇರುತ್ತೆ 3: ನ್ಯೂಟ್ರೋಫಿಲ್ಸ್, ಎಂಗಲ್ಫ್ ಬ್ಯಾಕ್ಟೀರಿಯಾ, ಇಸಿನೋಫಿಲ್ಸ್, ಫೈಟ್ ಪ್ಯಾರಾಸೈಟ್. ಬ್ಯಾಸೋಫಿಲ್ಸ್ ಏನು ಮಾಡುತ್ತೆ? ಹಿಸ್ಟಮಿನ್ ಆ್ಯಂಡ್ ಹೆಪಾರಿನ್ ರಿಲೀಸ್ ಮಾಡುತ್ತೆ. ನೆಕ್ಸ್ಟ್ ಅಗ್ರ್ಯಾನುಲೋಸೈಟ್. ಸೊ ಅಗ್ರ್ಯಾನುಲೋಸೈಟ್ ಅಂದರೆ ಸೈಟೋಪ್ಲಾಸಮ್ ಒಳಗಡೆ ನಮಗೆ ಗ್ರ್ಯಾನ್ಯೂಲ್ಸ್ ನೋಡೋಕ್ಕೆ ಕಾಣಿಸಲ್ಲ. ನೋ ಗ್ರ್ಯಾನ್ಯೂಲ್ಸ್ ಇನ್ ದಿ ಸೈಟೋಪ್ಲಾಸಮ್. ಸೊ ಇದ್ರ ಒಳಗಡೆ ಕೂಡ 2 ಟೈಪ್ಸ್ ಬರ್ತವೆ: ಲಿಂಫೋಸೈಟ್, ಮೋನೋಸೈಟ್. ಏನೇನು ಬರ್ತವೆ ಇಲ್ಲಿ? ಲಿಂಫೋಸೈಟ್ ಆ್ಯಂಡ್ ಮೋನೋಸೈಟ್. ಸೊ ಲಿಂಫೋಸೈಟ್ಸ್ ಎಷ್ಟಿರ್ತವೆ? 20 to 25% ಲಿಂಫೋಸೈಟ್ಸ್ ಇರ್ತವೆ, ಇನ್ಕ್ಲೂಡಿಂಗ್ ಬಿ ಸೆಲ್ಸ್, ಆ್ಯಂಟಿಬಾಡಿ ಪ್ರೊಡಕ್ಷನ್. ಓಕೆ, ಬಿ ಸೆಲ್ಸ್ ಏನು ಮಾಡುತ್ತೆ? ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡುತ್ತೆ. ಆ್ಯಂಡ್ ಟಿ ಸೆಲ್, ಓಕೆ, ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವಿಡಿಯೋದಲ್ಲಿ WBC ಬಗ್ಗೆ ಕೂಡ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿಲ್ಲ, ಅದರಲ್ಲಿ ನೋಡೋಣ ಇದೆಲ್ಲ. ಓಕೆ, ನೆಕ್ಸ್ಟ್ ಮೋನೋಸೈಟ್. ಓಕೆ, ಲಿಂಫೋಸೈಟ್ ಏನು ಮಾಡುತ್ತವೆ? ಎಷ್ಟಿರುತ್ತೆ? 20 to 25% ಇರುತ್ತೆ. ಸೊ ಇದು ಇನ್ಕ್ಲೂಡಿಂಗ್ ಬಿ ಸೆಲ್ಸ್ ಏನು ಮಾಡ್ತವೆ? ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡ್ತವೆ. ಓಕೆ, ಅಂದರೆ ಲಿಂಫೋಸೈಟ್ ಏನು ಮಾಡ್ತವೆ? ಆ್ಯಂಟಿಬಾಡಿ ಪ್ರೊಡಕ್ಷನ್ ಮಾಡ್ತವೆ, ಮತ್ತು ಸೆಲ್ ಮೀಡಿಯೇಟೆಡ್ ಇಮ್ಯುನಿಟಿ ಕೂಡ ಇದರಲ್ಲಿ ಇದೆ ಅಂತ ಅರ್ಥ. ಟೋಟಲಿ ಇಮ್ಯುನಿಟಿಯಲ್ಲಿ ಹೆಲ್ಪ್ ಮಾಡ್ತಾ ಇದೆ ನಮ್ಮ WBC. ನೆಕ್ಸ್ಟ್ ಮೋನೋಸೈಟ್. ಓಕೆ, ಎಷ್ಟಿರುತ್ತೆ ಸರ್? 3 to 8%. ಮೋನೋಸೈಟ್ ಎಷ್ಟಿದೆ? 3 to 8% ಇದೆ. ಲಾರ್ಜೆಸ್ಟ್ WBC ಏನಿದೆ ಸರ್? ಇದು ಲಾರ್ಜೆಸ್ಟ್ ವೈಟ್ ಬ್ಲಡ್ ಸೆಲ್ ಈಸ್ ಮೋನೋಸೈಟ್. ಓಕೆ, ಆ್ಯಂಡ್ ಟ್ರಾನ್ಸ್ಫಾರ್ಮ್ ಇಂಟು ಮ್ಯಾಕ್ರೋಫೇಜಸ್ ಟು ಎಂಗಲ್ಫ್ ಪ್ಯಾಥೋಜನ್. ಸೊ ಇದು ಏನು ಮಾಡುತ್ತೆ? ಮೋನೋಸೈಟ್ ಏನಾಗುತ್ತೆ? ಟ್ರಾನ್ಸ್ಫಾರ್ಮ್ ಆಗುತ್ತೆ ಮ್ಯಾಕ್ರೋಫೇಜಸ್ಸಲ್ಲಿ. ಅಂದರೆ ಮೋನೋಸೈಟ್ ಮುಂದೆ ಹೋಗಿ ಏನಾಗುತ್ತೆ? ಇದು ಟಿಶ್ಯೂ ಒಳಗಡೆ ಎಂಟರ್ ಆಯಿತು, ನಮ್ಮ ಸೆಲ್ ಒಳಗಡೆ ಹೋಗ್ತು ಅಂದರೆ ಟಿಶ್ಯೂ ಒಳಗಡೆ ಎಂಟರ್ ಆದಾಗ ಏನಾಗುತ್ತೆ? ಅದು ಮ್ಯಾಕ್ರೋಫೇಜ್ ಆಗುತ್ತೆ. ಅಂದರೆ ಮೋನೋಸೈಟ್ ಈಸ್ ಕನ್ವರ್ಟಿಂಗ್ ಇಂಟು ಮ್ಯಾಕ್ರೋಫೇಜಸ್ ಟು ಎಂಗಲ್ಫ್ ಬ್ಯಾಕ್ಟೀರಿಯಾ. ಎಂಗಲ್ಫ್ ಅಂದರೆ ಏನು? ಮ್ಯಾಕ್ರೋಫೇಜ್ ಏನು ಮಾಡಿಬಿಡುತ್ತೆ? ಬ್ಯಾಕ್ಟೀರಿಯಾಗಳನ್ನು ತಿಂದುಬಿಡುತ್ತೆ, ಅದನ್ನು ಕಿಲ್ ಮಾಡುತ್ತೆ. ಸೊ ಇದು ಎದರಲ್ಲಿ ಹೆಲ್ಪ್ ಮಾಡ್ತಾ ಇದೆ? ಎಂಗಲ್ಫ್ ಪ್ಯಾಥೋಜನ್ಸ್. ಓಕೆ, ಮೋನೋಸೈಟ್ ಇಸ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ಮ್ಯಾಕ್ರೋಫೇಜಸ್ ಟು ಎಂಗಲ್ಫ್ ಪ್ಯಾಥೋಜನ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅಂತ ಹೇಳ್ಬೋದು. ಸೊ ಐ ಥಿಂಕ್ ನಿಮಗೆ ಅಗ್ರ್ಯಾನುಲೋಸೈಟ್ ಕೂಡ ಅರ್ಥ ಆಗಿರ್ಬೋದು. ಲಿಂಫೋಸೈಟ್ ಇದೆ, ಲಿಂಫೋಸೈಟ್ ಒಳಗಡೆ ಬಿ ಸೆಲ್ಸ್ ಮತ್ತು ಟಿ ಸೆಲ್ಸ್ ಇರುತ್ತೆ, 25% ಇರುತ್ತೆ. ಓಕೆ, ನೆಕ್ಸ್ಟ್ ಮೋನೋಸೈಟ್ ಎಷ್ಟಿರುತ್ತೆ? 3 to 8% ಇರುತ್ತೆ. ಇಟ್ ಈಸ್ ಅ ಲಾರ್ಜೆಸ್ಟ್ ವೈಟ್ ಬ್ಲಡ್ ಸೆಲ್ ಟ್ರಾನ್ಸ್ಫಾರ್ಮಿಂಗ್ ಇಂಟು ದಿ ಮ್ಯಾಕ್ರೋಫೇಜಸ್ ಟು ಎಂಗಲ್ಫ್ ಪ್ಯಾಥೋಜನ್ ಅಂತ ಹೇಳ್ತೀವಿ. ಸೊ ಐ ಥಿಂಕ್ ನಿಮಗೆ ಅಗ್ರ್ಯಾನುಲೋಸೈಟ್ ಅರ್ಥ ಆಗಿರ್ಬೋದು. ನೆಕ್ಸ್ಟ್ ನಾವು ನೋಡೋಣ ಥ್ರೋಂಬೋಸೈಟ್ಸ್ ಅಥವಾ ನಾವು ಪ್ಲೇಟ್ಲೆಟ್ ಅಂತ ಹೇಳ್ತೀವಿ. ಓಕೆ, ಥ್ರೋಂಬೋಸೈಟ್ಸ್ ಆಲ್ಸೋ ನೋನ್ ಆ್ಯಸ್ ಪ್ಲೇಟ್ಲೆಟ್ಸ್. ಸೊ ಫಂಕ್ಷನ್ ಏನು ಮಾಡುತ್ತೆ ಸರ್ ನಮ್ಮ ಥ್ರೋಂಬೋಸೈಟ್ ಅಂತ ಕೇಳಿದಾಗ? ಏಡ್ ಇನ್ ಬ್ಲಡ್ ಕ್ಲಾಟಿಂಗ್, ಅಂದರೆ ಹೆಲ್ಪ್ಸ್ ಇನ್ ಬ್ಲಡ್ ಕ್ಲಾಟಿಂಗ್. ಸೊ ನಮ್ಮಲ್ಲಿ ಪ್ಲೇಟ್ಲೆಟ್ ಇರಲಿಲ್ಲ ಅಂದರೆ ನಮಗೆ ಬ್ಲಡ್ ಕ್ಲಾಟ್ ಆಗೋದಿಲ್ಲ. ಬ್ಲಡ್ ಕ್ಲಾಟಿಂಗ್ ಅಂತ ಹೇಳ್ಬೋದು ಅಥವಾ ಬ್ಲಡ್ ಕೋಆಗುಲೇಷನ್ ಅಂತ ಕೂಡ ಹೇಳಬಹುದು. ನೆಕ್ಸ್ಟ್ ನಾವು ಶೇಪ್ ನೋಡಿದಾಗ ಹೇಗಿದೆ ಸರ್? ಸ್ಮಾಲ್ ಇದೆ. ಇದು ಕೂಡ ನಾನ್ ನ್ಯೂಕ್ಲಿಯೇಟೆಡ್ ಇದೆ. ಹೇಗಿದೆ? ನಾನ್ ನ್ಯೂಕ್ಲಿಯೇಟೆಡ್. ಸೊ ಇಲ್ಲಿ ಸೆಲ್ಸ್ಗಳಿದ್ದಾವೆ, ನಿಮಗೆ ಕಾಣಿಸ್ತಾ ಇದೆಯಾ? ನ್ಯೂಕ್ಲಿಯಸ್ ಕಾಣಿಸ್ತಾ ಇಲ್ಲ ಸರ್. ಪ್ಲೇಟ್ಲೆಟ್ಸ್ ಆರ್ ಆಲ್ಸೋ ನಾನ್ ನ್ಯೂಕ್ಲಿಯೇಟೆಡ್. ನೆಕ್ಸ್ಟ್ ಸೈಜ್ ನಾವು ನೋಡಿದಾಗ 2 to 4 ಮೈಕ್ರಾನ್ಸ್ ಎಷ್ಟಿದೆ? 2 to 4 ಮೈಕ್ರಾನ್ಸ್ ಇನ್ ಸೈಜ್ ಇದೆ. ಸೊ ಕೌಂಟ್ ಎಷ್ಟಿರುತ್ತೆ ಸರ್ ಅಂತ ಕೇಳಿದಾಗ 1.5 ಲಕ್ಷದಿಂದ 4.5 ಲಕ್ಷ ಪರ್ ಮೈಕ್ರೋಲೀಟರ್. ಓಕೆ, ಸೊ ಎಷ್ಟಿದೆ? 1.5 ಲಕ್ಷದಿಂದ
4.5 ಲಕ್ಷ ಅಥವಾ 1.5 ಲ್ಯಾಕ್ ಟು 4.5 ಲ್ಯಾಕ್ ಇನ್ ನಾರ್ಮಲ್ ಹ್ಯೂಮನ್. ಓಕೆ, ನಾರ್ಮಲ್ ಅಡಲ್ಟ್ ಒಳಗೆ ಇಷ್ಟಿರುತ್ತೆ. ಸೊ ಅವ್ರು ಇಲ್ಲಿದ್ದಾಗ ಅವ್ರ ಹೆಲ್ತ್ ಕಂಡೀಷನ್ ಕೆಟ್ಟೋದಾಗ ಹೆಚ್ಚು ಕಡಿಮೆ ಆಗಬಹುದು. ನಾರ್ಮಲ್ ಎಷ್ಟಿರುತ್ತೆ 1.5 ಲಕ್ಷದಿಂದ 4.5 ಲಕ್ಷ. ಸೊ ಲೈಫ್ ಸ್ಪ್ಯಾನ್ ಎಷ್ಟಿರುತ್ತೆ ಸರ್ ನಮ್ಮ ಥ್ರೋಂಬೋಸೈಟ್ಸ್ ಅಂತ ಕೇಳಿದಾಗ 8 to 11 ಡೇಸ್ ಎಷ್ಟಿರುತ್ತೆ, 8ದಿಂದ 11 ದಿವಸ ತನಕ ಲೈಫ್ ಸ್ಪ್ಯಾನ್ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಥ್ರೋಂಬೋಸೈಟ್ ಕೂಡ ಅರ್ಥ ಆಗಿರ್ಬೋದು. ಬ್ಲಡ್ ಕ್ಲಾಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ ಸರ್. ಚಿಕ್ಕದಿರುತ್ತೆ, ನಾನ್ ನ್ಯೂಕ್ಲಿಯೇಟೆಡ್ ಅಂದರೆ ನ್ಯೂಕ್ಲಿಯಸ್ ಇರೋದಿಲ್ಲ. ಸೈಜ್ 2 to 4 ಮೈಕ್ರಾನ್ಸ್, 1.5ರಿಂದ 4.5 ಲಕ್ಷ ಇರುತ್ತೆ ಕೌಂಟ್. ಆ್ಯಂಡ್ ಲೈಫ್ ಸ್ಪ್ಯಾನ್ ಈಸ್ 8 to 11 ಡೇಸ್. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಒಂದು ಸಮರಿ ಅಂತ ನಾವು ನೋಡ್ಬೋದು ಅಥವಾ ಕನ್ಕ್ಲೂಷನ್ ನಾವು ಏನು ಕೊಡೋಕ್ಕೆ ಹೇಳ್ತೀವಿ. ಸೊ ಇಲ್ಲಿ ಕಾಂಪೋನೆಂಟ್ಸ್ ಆಫ್ ದಿ ಬ್ಲಡ್ ಒಳಗಡೆ ಏನಿರುತ್ತೆ, ಮೇನ್ ಪ್ಲಾಸ್ಮಾ ಇರುತ್ತೆ. ಪ್ಲಾಸ್ಮಾ 45%. ಸೊ ಏನು ಮಾಡುತ್ತೆ ಇದು, ಇಟ್ ಕ್ಯಾರೀಸ್ ನ್ಯೂಟ್ರಿಯೆಂಟ್ಸ್, ಹಾರ್ಮೋನ್ಸ್ ಆ್ಯಂಡ್ ವೇಸ್ಟ್ ಪ್ರಾಡಕ್ಟನ್ನು ಇದು ಕ್ಯಾರಿ ಮಾಡುತ್ತೆ. ನಮ್ಮ ರೆಡ್ ಬ್ಲಡ್ ಸೆಲ್ಸ್ ನೆಕ್ಸ್ಟ್ ಇರೋದು ರೆಡ್ ಬ್ಲಡ್ ಸೆಲ್ಸ್. ಆಲ್ಮೋಸ್ಟ್ 44 to 45% ಏನಿರುತ್ತೆ ರೆಡ್ ಬ್ಲಡ್ ಸೆಲ್ಸ್ ಇರುತ್ತೆ. ಏನು ಮಾಡುತ್ತೆ ಇದು, ಟ್ರಾನ್ಸ್ಪೋರ್ಟ್ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಹೌದು ಸರ್, ಏನು ಮಾಡ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ. ನೆಕ್ಸ್ಟ್ ಇರೋದು ವೈಟ್ ಬ್ಲಡ್ ಸೆಲ್. ಸೊ ವೈಟ್ ಬ್ಲಡ್ ಸೆಲ್ಸ್ ಲೆಸ್ ದೆನ್ 1% ಇರುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಇಮ್ಯುನಿಟಿ ಆ್ಯಂಡ್ ಡಿಫೆನ್ಸಲ್ಲಿ ಹೆಲ್ಪ್ ಮಾಡುತ್ತೆ. ಸೊ ಪ್ಲೇಟ್ಲೆಟ್ ಲೆಸ್ ದೆನ್ 1% ಇರುತ್ತೆ. ಎದರಲ್ಲಿ ಹೆಲ್ಪ್ ಮಾಡುತ್ತೆ, ಬ್ಲಡ್ ಕ್ಲಾಟಿಂಗಲ್ಲಿ ಹೆಲ್ಪ್ ಮಾಡುತ್ತೆ. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಅರ್ಥ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.